ಜಾತಿ ಜನಗಣತಿ ಬೋಗಸ್ ಜಾತಿ ಜನಗಣತಿ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ. ಬಿಬಿಎಂಪಿಯ ಕಳ್ಳಾಟ ಈಗ ಬಯಲಾಗಿದೆ. ಈ ಜಾತಿ ಜನಗಣತಿ ಎಷ್ಟು ತಿರುಳು ಹೊಂದಿದೆ ಅನ್ನೋದನ್ನ ಈಗ ಜನರೇ ಹೇಳ್ತಾ ಇದ್ದಾರೆ. ನೀವು ಕೂಡ ಕರೆ ಮಾಡಿ ನಮ್ಮ ಜೊತೆಯಲ್ಲಿ ಮಾತಾಡಬಹುದು. ಅದಕ್ಕಿಂತ ಮುಂಚೆ ನೋಡಿ, ಬಿಬಿಎಂಪಿ ಕಳ್ಳಾಟ ಪರಿಶಿಷ್ಟರಿಗೆ ಅನ್ಯಾಯ ಆಗ್ತಾ ಇದೆ. ಪರಿಶಿಷ್ಟ ಜಾತಿ ಪಂಗಡದವರಿಗೆ ಸ್ಟಿಕ್ಕರ್ ಹಚ್ಚುವ ಮೊದಲು ನಿಮ್ಮನ್ನ ಕೇಳಿದ್ರ? ಸ್ಟಿಕ್ಕರ್ನಲ್ಲಿ ಏನಿದೆ? ನಿಮ್ಮನೆಯ ಜನಗಣತಿ ಮುಗಿದಿದೆ ಅಂತ ಸ್ಟಿಕ್ಕರ್ನಲ್ಲಿ ಇದೆ. ಹೇಗೆ ಮುಗಿಲಿಕ್ಕೆ ಸಾಧ್ಯ? ನಿಮ್ಮ ಮನೆಯಲ್ಲಿ ಯಾರಿದ್ದಾರೆ, ಏನು ಎತ್ತ ಅಂತ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಹಳ್ಳ ಹಿಡಿತ ಹಾಗಾದರೆ ಎಸ್ ಸಿ ಸರ್ವೆ. ಕರೆ ಮಾಡಿ ಮಾತನಾಡಿ. ನಮ್ಮ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ. ನಿಮ್ಮ ಮನೆಗೆ ಬಂದಿದ್ರಾ, ಬರಲಿಲ್ವಾ, ಏನಾಯಿತು? ಜಾತಿ ಜನಗಣತಿ ಯಾವ ಉದ್ದೇಶಕ್ಕೋಸ್ಕರ ಅದು ಸಾಕಾರ ಆಗ್ತಾ ಇದೆಯಾ? ಸರ್ಕಾರಕ್ಕೆ ಮತ್ತೆ ಬೇರೆ ಮಾಡೋಕ್ಕೆ ಕೆಲಸ ಇಲ್ವಾ, ಏನು ಎತ್ತ ಅನ್ನೋದ್ರ ಬಗ್ಗೆ ನೀವೇ ಕರೆ ಮಾಡಿ ನಮ್ಮ ಜೊತೆಲಿ ಮಾತಾಡ್ಬೋದು. ನಮ್ಮ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ ನಂಬರ್ಗೆ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ತಾವು ಹಂಚಿಕೊಳ್ಬೋದು. ಸದ್ಯ ಜಾತಿ ಜನಗಣತಿ ವರದಿಯಲ್ಲಿ ಮಾಡಿರುವಂಥ ಈ ಎಲ್ಲ ಕಳ್ಳಾಟಗಳು, ಈ ಎಲ್ಲ ಇವರ ಗನಂದಾರಿ ಕೆಲಸ ಇದೆಯಲ್ಲ, ಯಾವ ಪುರುಷಾರ್ಥಕ್ಕೋಸ್ಕರ ಜಾತಿ ಜನಗಣತಿ ಅನ್ನೋ ರೀತಿಯಲ್ಲಿ ಆಗಿದೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿನ ಪ್ರಸಾರ ಮಾಡ್ತಾ ಇದೆ. ಮಾನ್ಯ ಮಂತ್ರಿಗಳು, ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮಾತ್ರ ಗಾಢ ಮೌನದಲ್ಲಿದ್ದಾರೆ, ನಿದ್ದೆಯಲ್ಲಿದ್ದಾರೆ ಅಂತ ಅನ್ಸುತ್ತೆ. ಅವರು ಬಹುಶಃ ಅವರಿಗೆ ಇದಿನ್ನೂ ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ. ಉತ್ತರ ಕೊಡಬೇಕಾದವರು ಅವರೇ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಅಂತೇಳಿ ಹಣೆಪಟ್ಟಿ ಕಟ್ಕೊಂಡು ಓಡಾಡುವಂಥ CM ಸಿದ್ದರಾಮಯ್ಯನವರು ನಿಮ್ಮ ಅಹಿಂದ, ನಿಮ್ಮ ಅಲ್ಪಸಂಖ್ಯಾತ, ನಿಮ್ಮ ಹಿಂದುಳಿದ ವರ್ಗ, ನಿಮ್ಮ ದಲಿತ ಜನರಿಗೆ ನೋಡಿ ಸರ್ವೆ ಮೂಲಕ, ಅವರ ಗಣತಿಯ ಮೂಲಕ ಅವರಿಗೆ ಅನುಕೂಲ ಮಾಡಬೇಕು ಅಂತೇಳಿ ನೀವೇನು ಹೊರಟಿದ್ರಲ್ಲ, ಅದು ಸಾಕಾರ ಆಗ್ತಾ ಇದೆಯಾ? ನಿಮ್ಮ ಸರ್ಕಾರದ ಇಲಾಖೆ ಏನು ಮಾಡ್ತಿದೆ, ಅಥವಾ ಸಿಬ್ಬಂದಿಗಳು ಎಷ್ಟೆಲ್ಲ ಎಡವಟ್ಟು ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆಯಾ? ಮಾನ್ಯ ಮುಖ್ಯಮಂತ್ರಿಗಳೇ, ಜನ ಕಾಲ್ ಮಾಡಿ ಮಾತಾಡಿ ರೊಚ್ಚಿಗೆದ್ದಿದ್ದಾರೆ ಇವತ್ತು ಜನ. ನಾಗೇಶ್ ಅಂತೇಳಿ ಒಬ್ರು ಕಾಲ್ ಮಾಡಿದ್ದಾರೆ ಬೆಂಗಳೂರಿನಿಂದ. ನಾಗೇಶ್, ನಮಸ್ಕಾರ. ನಾಗೇಶ್ ನಮಸ್ಕಾರ ಸರ್. ಸರ್, ಏನು ಹೇಳ್ತೀರಿ ಈ ಸರ್ವೆ ಬಗ್ಗೆ? ತಮ್ಮ ಅಭಿಪ್ರಾಯ ಏನು? ಸರ್ವೆನೇ ಮಾಡ್ತಾ ಇಲ್ವಲ್ಲ ಸರ್, ಸರ್ವೆ ಬಗ್ಗೆ ಅಭಿಪ್ರಾಯ ಹೇಳೋದು. ತಮ್ಮ ಮನೆಗೆ ಬಂದಿದ್ರ? ನಿಮ್ ಚಾನಲ್ ಅಲ್ಲೇ ನೋಡಿದ್ವಿ, ಮುಖ್ಯಮಂತ್ರಿನ ನಿಮ್ಮ ಆಂಕರ್ ಕೇಳಿದ್ರೆ ಸರಿಯಾಗಿ ರೆಸ್ಪಾನ್ಸೇ ಮಾಡ್ಲಿಲ್ಲ ಮುಖ್ಯಮಂತ್ರಿ ಅನ್ಸ್ಕೊಂಡವ್ರು. ಯಾವ ಉದ್ದೇಶಕ್ಕೆ ಮತ್ತೆ? ಅದೇ ಗೊತ್ತಾಗ್ತಿಲ್ಲ ಯಾವ ಉದ್ದೇಶಕ್ಕೆ ಅಂತ. ದುಡ್ಡೊಡೆ ಉದ್ದೇಶ ಅಷ್ಟೇ ಇದ್ರಲ್ಲಿ. ಕಳೆದ ಜನಗಣತಿಯಲ್ಲಿ ಮಾಡಿದ್ದಾರೆ. ಮಧ್ಯಾಹ್ನ 12 ಗಂಟೆಲಿ ಬಂದು ಎಲ್ಲ ಇಡೀ ಏರಿಯಾಗೆ ಅಂಟಿಸ್ಬಿಟ್ಟು ಓಡೋಗ್ತಾನ. ಹುಡುಗ ಕರೆಯಕ್ ಹೋದ್ರೆ ವಿಡಿಯೋ ಮಾಡೋಣ ಅಂದ್ರೆ ಓಡೋಗ್ಬಿಟ್ಟ ಅವನು. ನಿಮ್ ಮನೆಗೆ ಎಷ್ಟೊತ್ತಿಗೆ ಬಂದಿದ್ರು? ಮಧ್ಯಾಹ್ನ 12 ಗಂಟೆಲಿ ಫುಲ್ ಏರಿಯಾಗೆ ನಡೆಸಿದ್ದಾರೆ ಪೂರ್ತಿ. ನಮ್ ರೋಡ್ ಪೂರ್ತಿ ಮಧ್ಯಾಹ್ನ ಯಾರು ಇರಲ್ವಲ್ಲ ಇಲ್ಲಿ, ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ, ಎಲ್ಲ ಅಂಟಿಸ್ಬಿಟ್ಟು ಹೊರಟೋಗಿದ್ದಾರೆ. ಅಲ್ಲ, ಕಳೆದ ಸರ್ವೆಯಲ್ಲಿ ಇವರು 160 ಕೋಟಿ ಖರ್ಚು ಮಾಡಿದ್ರು. ಈ ಸರ್ವೆಯಲ್ಲಿ 100 ಕೋಟಿ. ಅಲ್ಲ, ಇವ್ರು ಏನ್ ಅನ್ಕೊಂಡಿದ್ದಾರೆ? ಬೇಕಾ ಬಿಟ್ಟಿ ಬರತ್ತಾ ದುಡ್ಡು? ಹಾಗಾದ್ರೆ ನಾವು ತೆರಿಗೆ ಕಟ್ಟಿರೋ ಹಣ ನಮ್ಮಂತವ್ರು ಟ್ಯಾಕ್ಸ್ ದುಡ್ಡು ಅಲ್ವಾ ಸರ್? ಅವ್ರ ಮನೆಯಿಂದ ಕೊಡಲ್ವಲ್ಲ ಸರ್. ಅವ್ರ ಮನೆಯಿಂದ ಕೊಡಂಗಿದ್ರೆ ಗೊತ್ತಾಗಿರೋದು. ಹೌದು ಹೌದು ಹೌದು. ನೋಡಿ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ 100 ಕೋಟಿ ಕೊಟ್ಟಿದ್ದಾರೆ ಆಯೋಗಕ್ಕೆ. ಹೌದು, ಆಯೋಗದವರು ಸರಿಯಾಗಿ ಮಾಡಿಲ್ಲ ಅದನ್ನ. ಆಯೋಗದವ್ರು ಯಾರು ಬಂದೇ ಇಲ್ಲ ಸರ್ವೆ ಮಾಡಕ್ಕೆ ಮನೆಗಳಿಗೆ. ಈಗ ನಮ್ ಜನಾಂಗದಲ್ಲೇ ಕೊಟ್ಟಿದ್ದಾರೆ 7 ಲಕ್ಷ ಇದೀವಿ ಕರ್ನಾಟಕದಲ್ಲಿ ಅಂತ. ನಾವಿರೋದ್ ಬಂದು 18 ಲಕ್ಷ. ನಾಗೇಶ್ ಅವರೇ, ಕಳೆದ ಸಲ ಸರ್ವೆ ಆಗಿತ್ತು, ಆದ್ರೆ ಸ್ಟಿಕ್ಕರ್ ಅಂಟಿಸಿರ್ಲಿಲ್ಲ ಅಂತೇಳಿ ಹೇಳಿದ್ರು. ಆದ್ರೆ ಈ ಸಲ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಸರ್ವೆ ಆಗಿದೆ ಸರ್. ಅಲ್ಲ, ಅವ್ರು ಹೇಳಿದ್ದು, ಆಯೋಗದವ್ರು ಹೇಳಿದ್ದು. ಯಾರು ಬಂದಿದ್ದಾರೆ ಸರ್ ಕರೆಕ್ಟ್ ಆಗಿ ಜನಗಳನ್ನ ಕರೆಕ್ಟ್ ಆಗಿ ಕ್ಯಾಮ್ರಾ ಇಟ್ಕೊಂಡು ಒಂದೊಂದ್ ಮನೆ ಹತ್ರನೂ ಕೇಳ್ಬಿಡಿ ಸರ್. ಒಂದೊಂದ್ ಊರಲ್ಲಿ ಕೇಳ್ಬಿಡಿ ಎಲ್ಲಿ ಬಂದಿದ್ದಾರೆ ಅಂತ ಕೇಳಿ. ಯಾವ ಉದ್ದೇಶಕ್ಕೋಸ್ಕರ ಹಂಗಾದ್ರೆ? ಏನ್ ಗನಂದಾರಿ ಕೆಲಸ ಆಗತ್ತೆ ಅಂತ ಇವ್ರು ಈ ತರ ಸರ್ವೆ ಮಾಡಿದ್ರೆ? ಏನಿಲ್ಲ, ಅವ್ರಿಗೆ ಯಾವ ಕ್ಯಾಸ್ಟ್ ಬೇಕೋ ಆ ಕ್ಯಾಸ್ಟ್ ನ ಜಾಸ್ತಿ ಮಾಡಿದ್ದಾರೆ. ಅವ್ರು ತೋರ್ಸ್ಬಿಡಿ ಮಾಡ್ಬೇಕಲ್ಲ, ವೋಟಿಂಗ್ ರಾಜಕಾರಣ ಅಷ್ಟೇ ಇದ್ರಲ್ಲಿ. ಸಚಿವರಿಗಾದ್ರೂ ಒಂದು ಕಾಳಜಿ ಬೇಡವಾ ತಮ್ಮ ಇಲಾಖೆ ಮೇಲೆ, ತಮ್ಮ ಜನರ ಮೇಲೆ? ಒಬ್ರು ಸಚಿವರು ಸಮಾಜ ಕಲ್ಯಾಣ ಇವರು ಕೊಟ್ಟಿದ್ದಾರೆ, ಅವರು ಸರಿಯಾಗಿ ಬಂದು ಇಲ್ಲಿ ಹೇಳ್ಬೇಕು, ಹೇಳಿಕೆ ಕೊಡ್ಬೇಕು, ಈ ತರ ತಪ್ಪಾಗಿದೆ, ಅದನ್ನ ನಾನು ಬಂದು ನೋಡ್ತೀನಿ ಅಂದ್ಬಿಟ್ಟು ಸೀರಿಯಸ್ ಆಕ್ಷನ್ ತಗೋಬೇಕು. ಸಹಾಯವಾಣಿ ಕರೆ ಮಾಡ್ಬೇಕಂತೆ, ಅದ್ರ ಮೇಲೆ ಬರ್ದ್ಬಿಟ್ಟು ಹೋಗಿದ್ದಾರೆ. ಕರೆ ಮಾಡಿದ್ರ ನೀವು? ಸ್ಕ್ಯಾನ್ ಮಾಡಿ. ನೀವು ಕರೆ ಮಾಡಿದ್ರ ಸಹಾಯವಾಣಿಗೆ? ನಾವ್ಯಾಕೆ ಮಾಡೋಣ ಸರ್? ಇದು ಅವ್ರ ಜವಾಬ್ದಾರಿ ಅಲ್ವಾ ಸರ್? ಒಂದು ಸರ್ಕಾರದ ಜವಾಬ್ದಾರಿ ಇದು ಸರ್ವೆ ಮಾಡೋದು. ಕರೆಕ್ಟ್ ಆಗಿ ಹೇಳಿದ್ರಿ ನಾಗೇಶ್ ಅವರೇ, ಥ್ಯಾಂಕ್ ಯು. ನೋಡುವ ಏನ್ ಮಾಡ್ತಾರೆ ಅಂತ. ಮೈಸೂರಿನಿಂದ ಸುಬ್ಬು ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ಸುಬ್ಬು ಅವರೇ, ನಮಸ್ಕಾರ. ತಮ್ಮ ಸುಬ್ಬು ಅವರೇ, ಕೇಳಿಸ್ತಿದ್ಯಾ? ನೋಡಿ ಎಂತ
ಬಹುಶಃ ಕಟ್ ಆಗಿದೆ, ಮತ್ತೆ ಸಂಪರ್ಕ ಮಾಡೋಣ ಅವರನ್ನ. ನೋಡಿ, ಜನ ಕಾಲ್ ಮಾಡಿ ಉಗಿತಾ ಇದ್ದಾರೆ ಈ ಸರ್ಕಾರಕ್ಕೆ. ಮುಖ್ಯಮಂತ್ರಿಗಳಿಗಾದ್ರೂ ಒಂದು ಕಾಳಜಿ ಬೇಕಲ್ಲ ತಮ್ಮ ಈ ಜಾತಿ ಜನಗಣತಿ ಬಗ್ಗೆ. ಎಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಮುಜುಗರ ಎದುರಿಸ್ತಾ ಇದ್ದೀರಿ ನೀವು, ಮುಜುಗರ ಆಗಿದೆ ನಿಮಗೆ. ಜನ ಹಾದಿ ಬೀದಿಯಲ್ಲಿ ಇವತ್ತು ನಿಮಗೆ ಕ್ಯಾಕರ್ಸಿ ಉಗಿತಾ ಇದ್ದಾರೆ. ಹೀಗೆಲ್ಲಿರುವಾಗ ಬಿಡಿ, ನೀವು ಜಾತಿ ಜನಗಣತಿ ನೀವು ಏನೋ ಮಾಡಿ ಏನೋ ಮಾಡಿಬಿಡ್ತೀರಿ ಅಂಥೇಳಿ ಅಲ್ಲ, ನಿಮ್ಮ ಸರ್ಕಾರ ಉಳಿಸ್ಕೊಳ್ಳೋಕ್ಕಾದ್ರೂ ನಿಮ್ಮ ಸರ್ಕಾರಕ್ಕೊಂದು ಕೆಟ್ಟ ಹೆಸರಲ್ವಾ ಇದು? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರಂತೆ, ಆಗ ಜಾತಿ ಜನಗಣತಿ ಆಯ್ತಂತೆ, ನಮ್ಮ ಮನೆಗೂ ಬಂದಿದ್ರಂತೆ, ನಮ್ಮ ಮನೆಗೆ ಬಂದು ಕೇವಲ ಸ್ಟಿಕ್ಕರ್ ಅಂಟಿಸಿ ಹೋದ್ರಂತೆ. ಇಂಥದ್ದೆಲ್ಲ ಮಾತು ಯಾಕೆ ಕೇಳ್ತೀರಿ? ಇದಕ್ಕಾದರೂ ಕೂಡ ನೀವು ಸರಿಯಾಗಿ ಮಾಡಬೇಕಲ್ಲ. ಜನ ಹಾದಿ ಬೀದಿಯಲ್ಲಿ ಚೀತು ಅಂಥೇಳಿ ಉಗಿತಾ ಇದ್ದಾರೆ. ಏನು ಮಾಡ್ತಾರೋ ಏನೋ. ಪ್ರತಿಪಕ್ಷದವ್ರನ್ನ ಕೇಳಿದರೆ ಅವರು ಈ ಗೋಜಿಗೆ ಹೋಗಿಲ್ಲ, ಪಾಪ ಸಫರ್ ಆಗ್ತಿರೋ. ಜಾತಿ ಜನಗಣತಿ ಬೋಗಸ್ ಜಾತಿ ಜನಗಣತಿ ಅಂತೇಳಿ ಜನ ಹೇಳ್ತಾ ಇದ್ದಾರೆ. BBMPಯ ಕಳ್ಳಾಟ ಈಗ ಬಯಲಾಗಿದೆ. ಈ ಜಾತಿ ಜನಗಣತಿ ಎಷ್ಟು ತಿರುಳು ಹೊಂದಿದೆ ಅನ್ನೋದನ್ನು ಈಗ ಜನರೇ ಹೇಳ್ತಾ ಇದ್ದಾರೆ. ನೀವು ಕೂಡ ಕರೆ ಮಾಡಿ ನಮ್ಮ ಜೊತೆಯಲ್ಲಿ ಮಾತಾಡ್ಬೋದು. ಅದಕ್ಕಿಂತ ಮುಂಚೆ ನೋಡಿ, BBMP ಕಳ್ಳಾಟ, ಪರಿಶಿಷ್ಟರಿಗೆ ಅನ್ಯಾಯ ಆಗ್ತಾ ಇದೆ. ಪರಿಶಿಷ್ಟ ಜಾತಿ ಪಂಗಡದವರಿಗೆ ಸ್ಟಿಕ್ಕರ್ ಹಚ್ಚುವ ಮೊದಲು ನಿಮ್ಮನ್ನು ಕೇಳಿದ್ರ? ಸ್ಟಿಕ್ಕರ್ನಲ್ಲಿ ಏನಿದೆ? ನಿಮ್ಮನೆಯ ಜನಗಣತಿ ಮುಗಿದಿದೆ ಅಂತ ಸ್ಟಿಕ್ಕರ್ನಲ್ಲಿ ಇದೆ. ಹೇಗೆ ಮುಗಿಲಿಕ್ಕೆ ಸಾಧ್ಯ? ನಿಮ್ಮ ಮನೆಯಲ್ಲಿ ಯಾರಿದ್ದಾರೆ, ಏನು ಎತ್ತ ಅಂತ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಹಳ್ಳ ಹಿಡಿತ ಹಾಗಾದರೆ SC ಸರ್ವೆ. ಕರೆ ಮಾಡಿ ಮಾತನಾಡಿ. ನಮ್ಮ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ. ನಿಮ್ಮ ಮನೆಗೆ ಬಂದಿದ್ರಾ, ಬರಲಿಲ್ವಾ, ಏನಾಯಿತು? ಜಾತಿ ಜನಗಣತಿ ಯಾವ ಉದ್ದೇಶಕ್ಕೋಸ್ಕರ ಅದು ಸಾಕಾರ ಆಗ್ತಾ ಇದೆಯಾ? ಸರ್ಕಾರಕ್ಕೆ ಮತ್ತೆ ಬೇರೆ ಮಾಡೋಕ್ಕೆ ಕೆಲಸ ಇಲ್ವಾ, ಏನು ಎತ್ತ ಅನ್ನೋದ್ರ ಬಗ್ಗೆ ನೀವೇ ಕರೆ ಮಾಡಿ ನಮ್ಮ ಜೊತೆಲಿ ಮಾತಾಡ್ಬೋದು. ನಮ್ಮ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ ನಂಬರ್ಗೆ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ತಾವು ಹಂಚಿಕೊಳ್ಬೋದು. ಸದ್ಯ ಜಾತಿ ಜನಗಣತಿ ವರದಿಯಲ್ಲಿ ಮಾಡಿರುವಂಥ ಈ ಎಲ್ಲ ಕಳ್ಳಾಟಗಳು, ಈ ಎಲ್ಲ ಇವರ ಗನಂದಾರಿ ಕೆಲಸ ಇದೆಯಲ್ಲ, ಯಾವ ಪುರುಷಾರ್ಥಕ್ಕೋಸ್ಕರ ಜಾತಿ ಜನಗಣತಿ ಅನ್ನೋ ರೀತಿಯಲ್ಲಿ ಆಗಿದೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿನ ಪ್ರಸಾರ ಮಾಡ್ತಾ ಇದೆ. ಮಾನ್ಯ ಮಂತ್ರಿಗಳು, ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮಾತ್ರ ಗಾಢ ಮೌನದಲ್ಲಿದ್ದಾರೆ, ನಿದ್ದೆಯಲ್ಲಿದ್ದಾರೆ ಅಂತ ಅನ್ಸುತ್ತೆ ಅವರು. ಬಹುಶಃ ಅವರಿಗೆ ಇದಿನ್ನೂ ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ. ಉತ್ತರ ಕೊಡಬೇಕಾದವರು ಅವರೇ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಅಂತೇಳಿ ಹಣೆಪಟ್ಟಿ ಕಟ್ಕೊಂಡು ಓಡಾಡುವಂಥ CM ಸಿದ್ದರಾಮಯ್ಯನವರು ನಿಮ್ಮ ಅಹಿಂದ, ನಿಮ್ಮ ಅಲ್ಪಸಂಖ್ಯಾತ, ನಿಮ್ಮ ಹಿಂದುಳಿದ ವರ್ಗ, ನಿಮ್ಮ ದಲಿತ ಜನರಿಗೆ ನೋಡಿ ಸರ್ವೆ ಮೂಲಕ, ಅವರ ಗಣತಿಯ ಮೂಲಕ ಅವರಿಗೆ ಅನುಕೂಲ ಮಾಡಬೇಕು ಅಂತೇಳಿ ನೀವೇನು ಹೊರಟಿದ್ರಲ್ಲ, ಅದು ಸಾಕಾರ ಆಗ್ತಾ ಇದೆಯಾ? ನಿಮ್ಮ ಸರ್ಕಾರದ ಇಲಾಖೆ ಏನು ಮಾಡ್ತಿದೆ, ಅಥವಾ ಸಿಬ್ಬಂದಿಗಳು ಎಷ್ಟೆಲ್ಲ ಎಡವಟ್ಟು ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆಯಾ? ಮಾನ್ಯ ಮುಖ್ಯಮಂತ್ರಿಗಳೇ, ಜನ ಕಾಲ್ ಮಾಡಿ ಮಾತಾಡಿ ರೊಚ್ಚಿಗೆದ್ದಿದ್ದಾರೆ ಇವತ್ತು ಜನ. ನಾಗೇಶ್ ಅಂತೇಳಿ ಒಬ್ರು ಕಾಲ್ ಮಾಡಿದ್ದಾರೆ ಬೆಂಗಳೂರಿನಿಂದ. ನಾಗೇಶ್, ನಮಸ್ಕಾರ. ನಾಗೇಶ್ ನಮಸ್ಕಾರ ಸರ್. ಸರ್, ಏನು ಹೇಳ್ತೀರಿ ಈ ಸರ್ವೆ ಬಗ್ಗೆ? ತಮ್ಮ ಅಭಿಪ್ರಾಯ ಏನು? ಸರ್ವೆನೇ ಮಾಡ್ತಾ ಇಲ್ವಲ್ಲ ಸರ್, ಸರ್ವೆ ಬಗ್ಗೆ ಅಭಿಪ್ರಾಯ ಹೇಳೋದು. ತಮ್ಮ ಮನೆಗೆ ಬಂದಿದ್ರ? ನಿಮ್ ಚಾನಲ್ ಅಲ್ಲೇ ನೋಡಿದ್ವಿ, ಮುಖ್ಯಮಂತ್ರಿನ ನಿಮ್ಮ ಆಂಕರ್ ಕೇಳಿದ್ರೆ ಸರಿಯಾಗಿ ರೆಸ್ಪಾನ್ಸೇ ಮಾಡ್ಲಿಲ್ಲ ಮುಖ್ಯಮಂತ್ರಿ ಅನ್ಸ್ಕೊಂಡವ್ರು. ಯಾವ ಉದ್ದೇಶಕ್ಕೆ ಮತ್ತೆ? ಅದೇ ಗೊತ್ತಾಗ್ತಿಲ್ಲ ಯಾವ ಉದ್ದೇಶಕ್ಕೆ ಅಂತ. ದುಡ್ಡೊಡೆ ಉದ್ದೇಶ ಅಷ್ಟೇ ಇದ್ರಲ್ಲಿ. ಕಳೆದ ಜನಗಣತಿಯಲ್ಲಿ ಮಾಡಿದ್ದಾರೆ. ಮಧ್ಯಾಹ್ನ 12 ಗಂಟೆಲಿ ಬಂದು ಎಲ್ಲ ಇಡೀ ಏರಿಯಾಗೆ ಅಂಟಿಸ್ಬಿಟ್ಟು ಓಡೋಗ್ತಾನ ಹುಡುಗ. ಕರೆಯಕ್ ಹೋದ್ರೆ ವಿಡಿಯೋ ಮಾಡೋಣ ಅಂದ್ರೆ ಓಡೋಗ್ಬಿಟ್ಟ ಅವನು. ನಿಮ್ ಮನೆಗೆ ಎಷ್ಟೊತ್ತಿಗೆ ಬಂದಿದ್ರು? ಮಧ್ಯಾಹ್ನ 12 ಗಂಟೆಲಿ ಫುಲ್ ಏರಿಯಾಗೆ ನಡೆಸಿದ್ದಾರೆ ಪೂರ್ತಿ. ನಮ್ ರೋಡ್ ಪೂರ್ತಿ ಮಧ್ಯಾಹ್ನ ಯಾರು ಇರಲ್ವಲ್ಲ ಇಲ್ಲಿ, ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ, ಎಲ್ಲ ಅಂಟಿಸ್ಬಿಟ್ಟು ಹೊರಗಿದ್ದಾರೆ. ಅಲ್ಲ, ಕಳೆದ ಸರ್ವೆಯಲ್ಲಿ ಇವರು 160 ಕೋಟಿ ಖರ್ಚು ಮಾಡಿದ್ರು. ಈ ಸರ್ವೆಯಲ್ಲಿ 100 ಕೋಟಿ. ಅಲ್ಲ, ಇವ್ರು ಏನ್ ಅನ್ಕೊಂಡಿದ್ದಾರೆ? ಬೇಕಾಬಿಟ್ಟಿ ಬರತ್ತಾ ದುಡ್ಡು? ಹಾಗಾದ್ರೆ ನಾವು ತೆರಿಗೆ ಕಟ್ಟಿರೋ ಹಣ ನಮ್ಮಂತವ್ರು ಟ್ಯಾಕ್ಸ್ ದುಡ್ಡು ಅಲ್ವಾ ಸರ್? ಅವ್ರ ಮನೆಯಿಂದ ಕೊಡಲ್ವಲ್ಲ ಸರ್. ಅವ್ರ ಮನೆಯಿಂದ ಕೊಡಂಗಿದ್ರೆ ಗೊತ್ತಾಗಿರೋದು. ಹೌದು ಹೌದು ಹೌದು. ನೋಡಿ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ 100 ಕೋಟಿ ಕೊಟ್ಟಿದ್ದಾರೆ ಆಯೋಗಕ್ಕೆ. ಹೌದು, ಆಯೋಗದವರು ಸರಿಯಾಗಿ ಮಾಡಿಲ್ಲ ಅದನ್ನ. ಆಯೋಗದವ್ರು ಯಾರು ಬಂದೇ ಇಲ್ಲ ಸರ್ವೆ ಮಾಡಕ್ಕೆ ಮನೆಗಳಿಗೆ. ಈಗ ನಮ್ ಜನಾಂಗದಲ್ಲೇ ಕೊಟ್ಟಿದ್ದಾರೆ 7 ಲಕ್ಷ ಇದೀವಿ ಕರ್ನಾಟಕದಲ್ಲಿ ಅಂತ. ನಾವಿರೋದ್ ಬಂದು 18 ಲಕ್ಷ. ನಾಗೇಶ್ ಅವರೇ, ಕಳೆದ ಸಲ ಸರ್ವೆ ಆಗಿತ್ತು, ಆದ್ರೆ ಸ್ಟಿಕ್ಕರ್ ಅಂಟಿಸಿರ್ಲಿಲ್ಲ ಅಂತೇಳಿ ಹೇಳಿದ್ರು. ಆದ್ರೆ ಈ ಸಲ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಸರ್ವೆ ಆಗಿದೆ ಸರ್. ಅಲ್ಲ, ಅವ್ರು ಹೇಳಿದ್ದು, ಆಯೋಗದವ್ರು ಹೇಳಿದ್ದು. ಯಾರು ಬಂದಿದ್ದಾರೆ ಸರ್ ಕರೆಕ್ಟ್ ಆಗಿ ಜನಗಳನ್ನ ಕರೆಕ್ಟ್ ಆಗಿ ಕ್ಯಾಮ್ರಾ ಇಟ್ಕೊಂಡು ಒಂದೊಂದ್ ಮನೆ ಹತ್ರನೂ ಕೇಳ್ಬಿಡಿ ಸರ್. ಒಂದೊಂದ್ ಊರಲ್ಲಿ ಕೇಳ್ಬಿಡಿ ಎಲ್ಲಿ ಬಂದಿದ್ದಾರೆ ಅಂತ ಕೇಳಿ. ಯಾವ ಉದ್ದೇಶಕ್ಕೋಸ್ಕರ? ಹಂಗಾದ್ರೆ ಏನ್ ಗನಂದಾರಿ ಕೆಲಸ ಆಗತ್ತೆ ಅಂತ ಇವ್ರು ಈ ತರ ಸರ್ವೆ ಮಾಡಿದ್ರೆ?
ಏನಿಲ್ಲ, ಅವ್ರಿಗೆ ಯಾವ ಕ್ಯಾಸ್ಟ್ ಬೇಕೋ ಆ ಕ್ಯಾಸ್ಟ್ ನ ಜಾಸ್ತಿ ಮಾಡಿದ್ದಾರೆ. ಅವ್ರು ತೋರ್ಸ್ಬಿಡಿಕೆ ಮಾಡ್ಬೇಕಲ್ಲ, ವೋಟಿಂಗ್ ರಾಜಕಾರಣ ಅಷ್ಟೇ ಇದ್ರಲ್ಲಿ. ಸಚಿವರಿಗಾದ್ರೂ ಒಂದು ಕಾಳಜಿ ಬೇಡವಾ ತಮ್ಮ ಇಲಾಖೆ ಮೇಲೆ, ತಮ್ಮ ಜನರ ಮೇಲೆ? ಅವರೊಬ್ರು ಸಚಿವರು ಸಮಾಜ ಕಲ್ಯಾಣ ಇದೊಂದು ಕೊಟ್ಟಿದ್ದಾರೆ, ಅವರು ಸರಿಯಾಗಿ ಬಂದಿಲ್ಲ ಹೇಳ್ಬೇಕು, ಹೇಳಿಕೆ ಕೊಡ್ಬೇಕು, ಈ ತರ ತಪ್ಪಾಗಿದೆ, ಅದನ್ನ ನಾನು ಬಂದ್ ನೋಡ್ತೀನಿ ಅಂದ್ಬಿಟ್ಟು ಸೀರಿಯಸ್ ಆಕ್ಷನ್ ತಗೋಬೇಕು. ಸಹಾಯವಾಣಿ ಕರೆ ಮಾಡ್ಬೇಕಂತೆ, ಅದ್ರ ಮೇಲೆ ಬರ್ದ್ಬಿಟ್ಟು ಹೋಗಿದ್ದಾರೆ. ಕರೆ ಮಾಡಿದ್ರ ನೀವು? ಸ್ಕ್ಯಾನ್ ಮಾಡಿ. ನೀವು ಕರೆ ಮಾಡಿದ್ರಾ ಸಹಾಯವಾಣಿಗೆ? ನಾವ್ಯಾಕೆ ಮಾಡೋಣ ಸರ್? ಇದು ಅವ್ರ ಜವಾಬ್ದಾರಿ ಅಲ್ವಾ ಸರ್? ಒಂದು ಸರ್ಕಾರದ ಜವಾಬ್ದಾರಿ ಇದು ಸರ್ವೆ ಮಾಡೋದು. ಕರೆಕ್ಟ್ ಆಗಿ ಹೇಳಿದ್ರಿ ನಾಗೇಶ್ ಅವರೇ, ಥ್ಯಾಂಕ್ ಯು. ನೋಡುವ ಏನ್ ಮಾಡ್ತಾರೆ ಅಂತ. ಮೈಸೂರಿನಿಂದ ಸುಬ್ಬು ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ಸುಬ್ಬು ಅವರೇ ನಮಸ್ಕಾರ. ತಮ್ಮ ಸುಬ್ಬು ಅವರೇ ಕೇಳಿಸ್ತಿದ್ಯಾ? ನೋಡಿ ಎಂತ ಬಹುಶಃ ಕಟ್ ಆಗಿದೆ, ಮತ್ತೆ ಸಂಪರ್ಕ ಮಾಡೋಣ ಅವ್ರನ್ನ. ನೋಡಿ, ಜನ ಕಾಲ್ ಮಾಡಿ ಉಗಿತಾ ಇದ್ದಾರೆ ಈ ಸರ್ಕಾರಕ್ಕೆ. ಮುಖ್ಯಮಂತ್ರಿಗಳಿಗಾದ್ರೂ ಒಂದು ಕಾಳಜಿ ಬೇಕಲ್ಲ ತಮ್ಮ ಈ ಜಾತಿ ಜನಗಣತಿ ಬಗ್ಗೆ. ಎಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಮುಜುಗರ ಎದುರಿಸ್ತಾ ಇದ್ದೀರಿ ನೀವು, ಮುಜುಗರ ಆಗಿದೆ ನಿಮಗೆ. ಜನ ಹಾದಿ ಬೀದಿಯಲ್ಲಿ ಇವತ್ತು ನಿಮಗೆ ಕ್ಯಾಕರ್ಸಿ ಉಗಿತಾ ಇದ್ದಾರೆ. ಹೀಗೆಲ್ಲ ಇರುವಾಗ ಬಿಡಿ, ನೀವು ಜಾತಿ ಜನಗಣತಿ ನೀವು ಏನೋ ಮಾಡಿ ಏನೋ ಮಾಡಿಬಿಡ್ತೀರಿ ಅಂಥೇಳಿ ಅಲ್ಲ, ನಿಮ್ಮ ಸರ್ಕಾರ ಉಳಿಸ್ಕೊಳ್ಳೋಕ್ಕಾದ್ರೂ ನಿಮ್ಮ ಸರ್ಕಾರಕ್ಕೊಂದು ಕೆಟ್ಟ ಹೆಸರಲ್ವಾ ಇದು? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರಂತೆ, ಆಗ ಜಾತಿ ಜನಗಣತಿ ಆಯ್ತಂತೆ, ನಮ್ಮ ಮನೆಗೂ ಬಂದಿದ್ರಂತೆ, ನಮ್ಮ ಮನೆಗೆ ಬಂದು ಕೇವಲ ಸ್ಟಿಕ್ಕರ್ ಅಂಟಿಸಿ ಹೋದ್ರಂತೆ. ಇಂಥದ್ದೆಲ್ಲ ಮಾತು ಯಾಕೆ ಕೇಳ್ತೀರಿ? ಇದಕ್ಕಾದರೂ ಕೂಡ ನೀವು ಸರಿಯಾಗಿ ಮಾಡಬೇಕಲ್ಲ. ಜನ ಹಾದಿ ಬೀದಿಯಲ್ಲಿ ಚೀತು ಅಂಥೇಳಿ ಉಗಿತಾ ಇದ್ದಾರೆ. ಏನು ಮಾಡ್ತಾರೋ ಏನೋ. ಪ್ರತಿಪಕ್ಷದವ್ರನ್ನ ಕೇಳಿದರೆ ಅವರು ಈ ಗೋಜಿಗೆ ಹೋಗಿಲ್ಲ, ಪಾಪ ಸಫರ್ ಆಗ್ತಿರೋ